ಬಡಾಯಿ ಕೊಚ್ಚಿಕೊಳ್ಳಲು ಹೋಗಿ ಬೆತ್ತಲಾದ ಪಾಕ್ ಸಚಿವ. ಭಾರತದ ಡ್ರೋನ್ ನಮ್ಮ ಮೇಲೆ ದಾಳಿ ಮಾಡಿದೆ, ಆದ್ರೆ ನಾವೇ ತಡೆದಿಲ್ಲ. ಜಗತ್ತಿನೆದುರು ನಗೆಪಾಟಲಿಗೀಡಾದ ಖ್ವಾಜಾ ಆಸಿಫ್. ಮತ್ತೆ ಸುಳ್ಳು ಹೇಳಿ ಸಿಕ್ಕಿ ಹಾಕೊಂಡ ಪಾಪಿ ರಾಷ್ಟ್ರ ಪಾಕಿಸ್ತಾನ ಬಿಟ್ಟಿರುವ ಬುರುಡೆ ಏನು? ಗುರುವಾರ ಭಾರತದ ಮೇಲೆ ದಾಳಿ ನಡೆಸುವ ದುಸ್ಸಾಹಸ ಮಾಡಿದ ಬಳಿಕ ಪಾಕಿಸ್ತಾನದ ಒಳಗೆ ನುಗ್ಗಿದ ಭಾರತೀಯ ಡ್ರೋನ್ಗಳು ದಾಳಿ ಮಾಡಿದ್ವು. ಇದೇ ವಿಚಾರದಲ್ಲಿ ಹಾಸ್ಯಾಸ್ಪದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಜಗತ್ತಿನೆದುರು ಮತ್ತೊಮ್ಮೆ ಬೆತ್ತಲಾಗಿದ್ದಾನೆ. ಈ ಕುರಿತು ಪಾಕಿಸ್ತಾನದ ಸಂಸತ್ತಿನಲ್ಲಿ ಬಡಾಯಿ ಕೊಚ್ಚಿಕೊಂಡಿರತಕ್ಕಂಥ ಖ್ವಾಜಾ ತಮ್ಮ ಮಿಲಿಟರಿಗೆ ಸಂಬಂಧಿಸಿದ ಸೇನಾ ಶಿಬಿರಗಳು, ಆಸ್ತಿಗಳ ನಿಖರವಾದ ಮಾಹಿತಿ ಹಾಗೂ ಸ್ಥಳ ಭಾರತಕ್ಕೆ ಗೊತ್ತಾಗಬಾರದೆಂಬ ಕಾರಣಕ್ಕೆ ಪಾಕಿಸ್ತಾನದ ಒಳಗೆ ಬಂದ ಭಾರತೀಯ ಡ್ರೋನ್ಗಳನ್ನು ನಾವು ತಡೆದಿಲ್ಲ ಎಂಬ ಹಾಸ್ಯಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಳ್ಳು ಹೇಳಿ ಸಿಕ್ಕಿ ಹಾಕೊಂಡ ಪಾಕ್ ಸಚಿವ. ನಾವು ನಮ್ಮ ಸ್ಥಳಗಳನ್ನು ಬಹಿರಂಗಪಡಿಸಲು ಬಯಸದ ಕಾರಣ ನಾವು ಭಾರತೀಯ ಡ್ರೋನ್ಗಳನ್ನು ತಡೆಹಿಡಿಯಲಿಲ್ಲ ಅಂತ ಹೇಳಿರ್ತಕ್ಕಂಥ ಖ್ವಾಜಾ ಜಾಗತಿಕ ಮಟ್ಟದಲ್ಲಿ ಭಾರಿ ಟ್ರೋಲ್ಗೆ ಒಳಗಾಗಿದ್ದಾರೆ. ಅಲ್ಲದೆ ಗುರುವಾರವಷ್ಟೇ ಸಂದರ್ಶನವೊಂದರಲ್ಲಿ ಖ್ವಾಜಾಗೆ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ, ಭಾರತದ ಜೆಟ್ಗಳನ್ನು ಹೊಡೆದುರುಳಿಸಿರುವ ಬಗ್ಗೆ ಪುರಾವೆಗಳ ಕುರಿತು ಕೇಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನ ವಿವರಗಳನ್ನು ನೀಡಬಹುದೇ? 5 ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಲಾಗಿದೆ ಎಂಬ ಈ ನಿರ್ದಿಷ್ಟ ಹೇಳಿಕೆಯೊಂದಿಗೆ ಪ್ರಾರಂಭಿಸೋಣ ಸರ್, ಪುರಾವೆ ಎಲ್ಲಿ ಎಂದು ಪತ್ರಕರ್ತೆಯವರು ಪ್ರಶ್ನಿಸಿದ್ದಾರೆ. ಆಗ ಪಾಕಿಸ್ತಾನ ಬುರುಡೆ ಬಿಟ್ಟಿರುವ ಸುಳ್ಳಿನ ವಿಚಾರ ಮತ್ತೆ ಸುದ್ದಿಯಾಗಿದೆ. ಸಂದರ್ಶನದಲ್ಲಿ ಉತ್ತರಿಸಲು ಖ್ವಾಜಾ ಹೆಣಗಾಟ. ಅದಕ್ಕೆ ಆಗ ಆಸಿಫ್ ಉತ್ತರಿಸಲು ಹೆಣಗಾಡಿದ್ದಾರೆ. ಅಲ್ಲದೆ ಪಾಕಿಸ್ತಾನದ ಹೇಳಿಕೆಯನ್ನು ಸಮರ್ಥಿಸಲು ಯಾವುದೇ ದಾಖಲೆಗಳಿಲ್ಲದೆ ಪರದಾಡಿದ್ದಾರೆ. ಆಗ ಸಾಮಾಜಿಕ ಮಾಧ್ಯಮಗಳನ್ನು ತೋರಿಸಲು ಮುಂದಾಗಿದ್ದಾರೆ. ಅಲ್ಲದೆ ಇದು ಭಾರತೀಯ ಸಾಮಾಜಿಕ ಮಾಧ್ಯಮದಲ್ಲಿ, ನಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಅಲ್ಲ ಎಂದು ಬುರುಡೆ ಬಿಟ್ಟಿದ್ದಾನೆ. ಈ ಜೆಟ್ಗಳ ಅವಶೇಷಗಳು ಬಿದ್ದಿವೆ, ಅದು ಇಡೀ ಭಾರತೀಯ ಮಾಧ್ಯಮಗಳಲ್ಲಿ ತೋರಿಸಲಾಗ್ತಾ ಇದೆ ಅಂತ ಉಡಾಫೆ ನೀಡಿದ್ದಾರೆ. ಮತ್ತೆ ಆ ಪತ್ರಕರ್ತೆ, ನೀವು ಯಾವುದೇ ದಾಖಲೆಗಳಿಲ್ಲದೆ ದಾರಿ ತಪ್ಪಿಸುವ ಹೇಳಿಕೆಯನ್ನು ಕೊಡ್ತಿದ್ದೀರಿ, ನೀವು ರಕ್ಷಣಾ ಸಚಿವರು, ಅದಕ್ಕಾಗಿಯೇ ಈ ವಿಚಾರವನ್ನು ನಿಮ್ಮೊಂದಿಗೆ ಮಾತನಾಡಲಾಗ್ತಿದೆ ಸರ್ ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ನೀವು ಈ ರೀತಿಯಾಗಿ ಸಾಮಾಜಿಕ ಮಾಧ್ಯಮದಾದ್ಯಂತ ವಿಷಯ ಮಾತನಾಡಬಾರದು, ಕ್ಷಮಿಸಿ ಎಂದು ಆ ಪತ್ರಕರ್ತೆ ಹೇಳಿದ್ದಾರೆ. ಈ ಮೂಲಕ ಬಹಿರಂಗವಾಗಿಯೇ ಖ್ವಾಜಾ ಮುಖಭಂಗಕ್ಕೆ ಒಳಗಾಗಿದ್ದಾನೆ. ನಾವು ರಾಷ್ಟ್ರದ ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಕಾಪಾಡಲು ಬದ್ಧ. ಇನ್ನು ಮೇ 8 ಮತ್ತು 9 ಮಧ್ಯರಾತ್ರಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪಶ್ಚಿಮ ಗಡಿ ಮತ್ತು ನಿಯಂತ್ರಣ ರೇಖೆ LOCಯಲ್ಲಿ ಪಾಕಿಸ್ತಾನ ನಡೆಸಿದ ಹಲವಾರು ಡ್ರೋನ್ ದಾಳಿಗಳು ಮತ್ತು ಕದನ ವಿರಾಮ ಉಲ್ಲಂಘನೆಗಳನ್ನು ಭಾರತೀಯ ಸೇನೆ ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸಿದೆ. ಪಾಕಿಸ್ತಾನ ಸಶಸ್ತ್ರ ಪಡೆಗಳು ಈ 2 ದಿನ ಮಧ್ಯರಾತ್ರಿ ಇಡೀ ಪಶ್ಚಿಮ ಗಡಿಯಲ್ಲಿ ಡ್ರೋನ್ಗಳು ಮತ್ತು ಇತರ ಯುದ್ಧ ಸಾಮಗ್ರಿಗಳನ್ನು ಬಳಸಿಕೊಂಡು ಅನೇಕ ದಾಳಿಗಳನ್ನು ನಡೆಸಿವೆ. ಜಮ್ಮು ಮತ್ತು ಕಾಶ್ಮೀರದ ನಿಯಂತ್ರಣ ರೇಖೆಯ ಉದ್ದಕ್ಕೂ ಪಾಕ್ ಹಲವಾರು ಕದನ ವಿರಾಮ ಉಲ್ಲಂಘನೆ ನಡೆಸಿದೆ. ಅಲ್ಲದೆ ಅದರ ಡ್ರೋನ್ ದಾಳಿಗಳನ್ನು ಭಾರತ ಸೇನೆ ದಿಟ್ಟತನದಿಂದ ವಿಫಲಗೊಳಿಸಿದೆ. ಭಾರತೀಯ ಸೇನೆಯು ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಕಾಪಾಡಲು ಬದ್ಧವಾಗಿದೆ. ಎಲ್ಲ ದುಷ್ಟ ಉದ್ದೇಶಗಳಿಗೆ ಬಲದಿಂದ ಪ್ರತಿಕ್ರಿಯಿಸಲಾಗುವುದು ಅಂತ ಸೇನೆಯ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.